ಓದಲೇ ಮರಾಯ ಅಂತಂದ್ರೆ ಓದಂಗಿಲ್ಲ. ಕಟ್ಟಿ ಮ್ಯಾಗ ಕುತ್ಕೊಂಡು ಅವನು ಟ್ರಂಪ್ ಹಂಗ್ ಮಾಡ್ಬಾರ್ದಾಗಿತ್ತ. ಹಳ್ಳ್ಯಾಗ ಕುಂತಿರ್ತಾನ, ಇಲ್ಲೋ ಮರ ಅದ ನಿಮ್ಮ ಅಮೆಂಡ್ಮೆಂಟ್ ಹಿಂಗ್ ಮಾಡ್ಬಾರ್ದಾಗಿತ್ತ, ಗೊತ್ತಿತ್ತು ನನಗೆ ಅವ್ ಹಂಗಾಕಂತ ಹೇಳಿ. ಯಾಸ್ ಇಫ್ ಅವ ಇವನು ಪರ್ಸನಲ್ ಅಡ್ವೈಸರ್ ಅನ್ನೋ ತರ. ಕೆಲಸ ಇಲ್ಲ, ಬಗಸಿಲ್ಲ, ಏನಿಲ್ಲ, ಕಟ್ಟಿ ಮೇಲೆ ಕುಂದ್ರದ ಮಾತಾಡ್ತಿರೋದು. ದಟ್ ಶುಡ್ ನಾಟ್ ಬಿ ದ ಕೇಸ್. ನಾನು ಉದ್ಧಾರ ಆಗಬೇಕೆ, ಏನಾದ್ರೂ ಕೆಲಸ ಮಾಡ್ತಾನೆ ಇರ್ಬೇಕು. ಬೇಕಾದ ಒಟ್ಟು ಕೆಲಸ ಮಾಡ್ತಾ ಇರೋ. ಹೊಲಕ್ಕೆ ಹೊಕ್ಕಿಯ ಹೋಗು, ಪಂಚರ್ ತಿತ್ತೀಯ ತಿದ್ದು, ಹಾಲ್ ಹಾಕ್ತೀಯ ಹೋಗು, ಕಳೆ ತೆಗಿ, ರಂಟಿ ಹೊಡಿತೀಯ ಹೊಡಿ, ಡ್ರೈವರ್ ಆಗ್ತೀಯ ಮಾಡು, ಕಲ್ಲು ಹೊಡಿತೀಯ ಹೊಡಿ, ವೇಟರ್ ಆಗ್ತೀಯ ವೇಟರ್ ಆಗು, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತೀಯ ಮಾಡು, ಶಾಲೆಯಲ್ಲಿ ಪಾಠ ಮಾಡ್ತೀಯ ಮಾಡು, ಏನಾದ್ರೂ ಮಾಡು, ಖಾಲಿ ಕುಂದ್ರಬೇಡ. ನಮ್ಮ ಬಹುದೊಡ್ಡ ಸಮಸ್ಯೆ ಒಂದು ಕೆಲಸವನ್ನ ಅತಿ ಶ್ರೇಷ್ಠ, ಇನ್ನೊಂದು ಕೆಲಸವನ್ನ ಅತಿ ಕನಿಷ್ಠ ಅಂತ ಭಾವಿಸಿರೋದು. ಸೌಮ್ಯ, ನಾನು ಕಲಿಬೇಕಾದ್ರೆ ನನಗೆ ಆರ್ ಪಟ್ಟಣ ಒಬ್ಬ ಗುರು ಸಿಕ್ಕಿದ್ರೆ, ರವೀಂದ್ರ ಆರ್ ಪಟ್ಟಣ ಅಂತ ಹೇಳಿ. ಆ ವ್ಯಕ್ತಿ ಬಸವಣ್ಣನ ಬಗ್ಗೆ ಮಾತನಾಡ್ಲಿಕ್ಕೆ ಆರಂಭ ಮಾಡಿದ್ರೆ ಸಾಕು, ಬಸವಣ್ಣನೇ ನಿಂತು ಪಾಠ ಮಾಡ್ದಂಗ ಆಗೋದು. ಅವ್ರು ಹೇಳಿಕೊಟ್ರು, ಇಲ್ಲಿ ಯಾವುದೂ ಶ್ರೇಷ್ಠ ಕೆಲಸ ಇಲ್ಲ, ಯಾವುದೂ ಕನಿಷ್ಠ ಕೆಲಸ ಇಲ್ಲ. ಯಾವುದೇ ಕೆಲಸ ಇರ್ಲಿ ರವಿ ನೀನ್ ಮಾಡು, ಯಾವುದೇ ಕೆಲಸ ಇರ್ಲಿ ನೀನ್ ಮಾಡು. ಅಣ್ಣ ಬಸವಣ್ಣ ಹಿಂಗ್ ಹೇಳಿದಾನೆ. ಯಾವುದೂ ಇಲ್ಲ. ಶ್ರೇಷ್ಠತಮ ಅನ್ನೋದು, ಶ್ರೇಷ್ಠತೆ ಅನ್ನೋದು ಕೆಲಸವನ್ನ ಮಾಡುವ ವಿಧಾನದಲ್ಲಿರಬೇಕು, ಕೆಲಸವನ್ನ ಪ್ರೀತಿಸುವ ವಿಧಾನದಲ್ಲಿರಬೇಕು ಅಂತ ಆವತ್ತಿಂದನೇ EPMC ನಾನು ಚೀಲ ಹೊಲೆಕತ್ತಿದೆ. EPMC ಚೀಲ ಹೊಲೆ, ಥಿಯೇಟರ್ನಾಗ ಕೆಲಸ ಮಾಡೋದು, ಹೋಟೆಲ್ನಲ್ಲಿ ಕೆಲಸ ಮಾಡೋದು, ವೇಟರ್ ಆಗಿ ಕೆಲಸ ಮಾಡೋದು. ಎಂತ ವೇಟರ್ ನಾನು ಆಗಿದ್ದೆ ಅಂದ್ರೆ ಬೇಕಾದ್ರೆ ಗದಿನಾಗ ಹೋಗಿ ಕೇಳ್ರೆ, ಶಾಂತಲಾ ಹೋಟೆಲ್ನಾಗ ರವಿ ಕಳಿಸ್ರಿ ಅನ್ನೋದು. 8 ಟೇಬಲ್ಗೆ ಸರ್ವ್ ಮಾಡ್ತಿದ್ದೆ. 8 ಟೇಬಲ್ ರೀ, ನೀವ್ ಯಾರು ವೇಟರ್ ಇದ್ರೆ ಗೊತ್ತಿರ್ತದೆ, ಅಷ್ಟು ಸುಲಭ ಅಲ್ಲದ. 8 ಟೇಬಲ್ಗೆ ಎಟ್ ಎ ಟೈಮ್ ಸರ್ವ್ ಮಾಡೋದು ಅಷ್ಟು ಸುಲಭ ಅಲ್ಲ. ಆರ್ಡರ್ ತಗೊಂಡು ನೆನಪಲ್ಲಿ ಇಟ್ಕೊಂಡು ವಾಪಸ್ ಬಂದು ಆ ಕುಕ್ ಹೇಳಿ ವಾಪಸ್ ಸರ್ವ್ ಮಾಡಿ ಬಿಲ್ ರೆಡಿ ಮಾಡಿಸಿ ವಾಪಸ್ ಕೊಟ್ಟು ಶಬಾಸ್ಗಿರಿ ಪಡೆದು ಟಿಪ್ಸ್ ತಗೊಳ್ಳೋದೈತಲ್ಲ, ಅಷ್ಟು ಸುಲಭ ಅಲ್ಲದ. ನಾವು ಬರೀ ಟಿಪ್ಸ್ ಕಾಯ್ತಿರ್ತೀವಿ ವೇಟರ್ಗಳ. ಏನ್ರ ಆಗತ್ತಲ್ಲ, ಒಂದ್ 5 ರೂಪಾಯಿ ಕೊಟ್ಟು ಅಂದ್ರ ಎದಕ್ಕರ ಆಗತ್ತಲ್ಲ. ಸೊ ವೈ ಐ ಡಿಡ್ ಇಟ್, ಎವ್ರಿವೇರ್ ವೈ ಐ ಟೆಲ್ ಇಟ್. ಪ್ರತಿ ಸ್ಟೇಜ್ ಅಲ್ಲೂ, ಪ್ರತಿ ಭಾಷಣದಲ್ಲೂ ಯಸ್ ನಾನು ವೇಟರ್ ಆಗಿದ್ದೆ ಅಂತ ಹೇಳಲಿಕ್ಕೆ ಕಾರಣ ಏನೋ, ಥಿಯೇಟರ್ ನಲ್ಲಿ ನಾನು ಕೆಲಸ ಮಾಡಿದ್ದೆ ಅಂತ ಹೇಳಲಿಕ್ಕೆ ಕಾರಣ ಏನೋ, ಹೌದು ನಾನು ಕಾಫಿ ಸೇಮಿ, ಪುತ್ತೂರು, ಗೋವಾದಲ್ಲಿ ಕನ್ಸ್ಟ್ರಕ್ಟರ್ ಲೇಬರ್ ಆಗಿ ಕೆಲಸ ಮಾಡಿದ್ದೆ ಅಂತ ಹೇಳಲಿಕ್ಕೆ ಕಾರಣ ಕಾಯಕ ತತ್ವ, ನಮ್ಮ ಆರ್ ಪಟ್ಟಣ್ ಸರ್ ಮಾಡಿದ ಪಾಠ. ಯಾವುದೂ ಶ್ರೇಷ್ಠ ಅಲ್ಲ, ಯಾವುದೂ ಕನಿಷ್ಠ ಅಲ್ಲ, ಮಾಡುವ ಕೆಲಸವನ್ನ ಶ್ರದ್ಧೆಯಿಂದ ಮಾಡು, ಖಾಲಿ ಕೂತ್ಕೋಬೇಡ ಅಂತ ಹೇಳಿ. ಐ ಯೂಸ್ ಟು ಬಿ ಅ ವೆರಿ ಪ್ರೌಡ್ ವೇಟರ್. ಬಹಳ ಪ್ರೌಢಮೆಯಿಂದ ಕೆಲಸ ಮಾಡೋದು. ಹಾಗಾಗಿ ನನಗೆ ಸಾವುಕಾರಗಳು ಬಹಳ ಇಷ್ಟಪಡ್ರ, ಸಿಕ್ಕಾಪಟ್ಟೆ ಇಷ್ಟಪಡ್ರ. ಎಸ್ ಆಯ್ತು ಸರ್, ಮಾಡತ್ತೀನಿ ಸರ್. ಎಷ್ಟೇ ಇರ್ಲಿ, ಈಗಲೂ ಪೊಲೀಸ್ ಸೇವೆಯನ್ನ ಅಷ್ಟೇ ಗೌರವದಿಂದ, ಅಷ್ಟೇ ಕಕ್ಕುಲತೆಯಿಂದ, ಅಷ್ಟೇ ಅಪ್ಯಾಯತೆಯಿಂದ ಅಪ್ಪಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವೆಲ್ಲ ಇಷ್ಟಪಡ್ತೀರಾ. ನಾವು ಕೀಳರಿಮೆ ಇರಬಾರ್ದು. ಬೆಕ್ಕದಿರ್ಲ್ರಿ, ತಲೆ ಕೆಡಿಸ್ಕೊಬಿಡ್ರೆ. ಯಾರೋ ಒಬ್ರು ಇನ್ನೋವಾ ಗಾಡಿಯಾಗ ಬರ್ತಾರನ್ನ, ಜಾತ್ರೆಗೆ ಬಂದ್ ಹೋಲೆವ ಪಾಪ ಆರಾಮಿರ್ಲಿ. ನಿಂದ ಸೈಕಲ್ ಐತನ, ಸೈಕಲ್ಗೆ ಒಂದ್ ಬರಬ್ಬರ್ ಗೊಂಡೆ ಹಾಕ. ಗೊಂಡೆ ಹಾಕ, ಲೈಟ್ ಹಾಕ, ಟ್ರಿನ್ ಹೊಡಿ, ಕೆಳಗಡೆ ಆದ್ರೆ ಹಿಂದ್ಗಡೆ ಒಂದ್ ಹಾಕು ಛಲಗಾರ, ಸ್ವಾಭಿಮಾನಿ ಹೊಡಿ. ಅದಾಗ ಅಕ್ಕಿರ್ಲಿ, ತಂಗಿರ್ಲಿ, ಮದುವೆ ಆಗಿದ್ರೆ ಹೆಂಡತಿ ಕುಂದಿಸ್ಕೊಂಡು ಭರ್ಜರಿ ಬಾ. ಬಿ ಅ ಪ್ರೌಡ್ ಮ್ಯಾನ್. ವಿನೋದ ಬಂದ ಒಂದು ವಿನೋದನ್ ಜೀವನ, ಅವನು ಖುಷಿಯಾಗಿರ್ಲಿ ಪಾಪ. ಅವನ್ ನೋಡಿ ನೀನೇ